ಡೆಮಾಲಿಷ್ ಆಗ್ತಾ ಉಂಟು ನೋಡ್ಬೋದು. ಇಲ್ಲಿ ರಸ್ತೆ ಆಗ್ತದಲ್ಲ ಜುನೇದ್ ಭಾಯ್, ನೋಡಿ ಯಾವ ಥರ ಡೆಮಾಲಿಷನ್ ಅಂತೇಳಿ ಗುರುವಾಯಣಕೆರೆಯಲ್ಲಿ. ಇದು ಸಹ ಅದು ಹೋಗ್ತದೆ, ಅದು MRF ಇದು ಹೋಗುದಿಲ್ವ ಹಾಗಾದರೆ? ಹಾಂ, ಇಲ್ಲಿಂದೆಲ್ಲ ರಸ್ತೆ ಬರ್ತದೆ ನೋಡಿ. ಎಲ್ಲರೂ ಬಾಯಿ ಮುಚ್ಕೊಂಡು ಲೈನಲ್ಲಿ ಹೋಗ್ತಾ ಇದ್ದಾರೆ. ಇಂತಹ ಬೋಳಿ ಮಕ್ಕಳಿಂದ ಹೇಳಿ ನೋಡಿ ಎಲ್ಲಿ ನಿಲ್ಲಿಸಿದ್ದಾನೆ ಹೋಗಿ ಅಂತೇಳಿ. ಸೀದಾ ಹೋಗುದೆ, ಈಗ ಟಚ್ ಆಗ್ತಿತ್ತು ಗಾಡಿ. ಲೈನಲ್ಲಿ ಹೋಗ್ಲಿಕ್ಕೆ ಇವರಿಗೆ ಸಂಕಟ. ಇವರಿಗೆ ಇಂಥ ಡ್ರೈವರ್ಗಳಿಂದ ಎಲ್ಲ ಡ್ರೈವರ್ಗಳಿಗೆ ಒಂದು ಕೆಟ್ಟ ಹೆಸರು ಅಂತ ಅಂದ್ಕೊಳ್ಳಿ. ನಮ್ಮ ಸಂತೆಗಟ್ಟೆಯಲ್ಲಿ ಕೂಡ ಡೆಮಾಲಿಷನ್ ಕೆಲಸ ನಡೀತಾ ಉಂಟು ನೋಡ್ಬೋದು. ಈ ಕಡೆ ಸಹ ಇದೆಲ್ಲ ಆ ಲೆಕ್ಕದಲ್ಲಿ ಇದೆಲ್ಲ ಹೋಗ್ತದೆ ಅಲ್ಲ ಜುನೇದ್ ಭಾಯ್. ಲೆಫ್ಟ್ ಸೈಡಲ್ಲಿ ಇದ್ದಂತಹ ಅಂಗಡಿಗಳೆಲ್ಲ ಡೆಮಾಲಿಷನ್ ಅಂತೇಳಿ. ಚಿನ್ನದ್ದು ರಾಶಿ ಅಂತ ಅಂದ್ಕೊಳ್ಳಿ. ರಾಶಿ ಅಂತ ಹೇಳಿದರೆ ಒಂದು ಗೋಣಿ ಚಿನ್ನ ಅವ್ರು ಕೇಳಿದ್ದಾರೆ, ಅದಕ್ಕೋಸ್ಕರ ಈಗ ಇಳಿಸ್ಬೇಕಷ್ಟೇ. ಎಂಥದೇ 6 ತಿಂಗಳಲ್ಲಿ ಈ ರಸ್ತೆಯ ಪರಿಸ್ಥಿತಿ ಇದೆಲ್ಲ. ಹೇ ಗಾಯ್ಸ್, ವೆಲ್ಕಮ್ ಬ್ಯಾಕ್ SCK ವ್ಲಾಗ್ಸ್. ಇವತ್ತಿನ ಹೊಚ್ಚ ಹೊಸ ವಿಡಿಯೋಗೆ ತಮ್ಗೆಲ್ಲರಿಗೂ ಸ್ವಾಗತ ಸುಸ್ವಾಗತ. ಇದುವರೆಯದ ಹಾಡು ಮೌನಗಳೇ ಸಾಕ್ಷಿಗಳು. ಸೊ ಇವತ್ತಿನ ವ್ಲಾಗ್ ಅನ್ನು ಶುರು ಮಾಡ್ತಾ ಇರೋದು ಕರೆಕ್ಟಾಗಿ 12:18 ಬೆಳಿಗ್ಗೆಯಿಂದ ಎಂಥದ್ದು ವ್ಲಾಗ್ ಮಾಡ್ಲಿಕ್ಕೆ ಹೋಗ್ಲಿಲ್ಲ. ಯಾಕೆ ಮಾಡಲಿಲ್ಲ ಅಂತ ಹೇಳಿದ್ರೆ ಇವತ್ತು ಸೋಮವಾರ ಬೇರೆ, ಮ್ಯಾನೇಜರ್ ಕೂಡ ಇರಲಿಲ್ಲ. ಸ್ವಲ್ಪ ಕೆಲಸಗಳು ಕೂಡ ಜಾಸ್ತಿ ಇತ್ತು. ಅಲ್ಲಿಗೆ ಹೋಗ್ಲಿಕ್ಕೆ ಇಲ್ಲಿಗೆ ಹೋಗ್ಲಿಕ್ಕೆ, ಮತ್ತು ಡೀಸೆಲೆಲ್ಲ ಇರಲಿಲ್ಲ, ಶನಿವಾರ ಹಾಕಿಸಿ ಇರಲಿಲ್ಲ. ಸೊ ಹೋಗಿ ಡೀಸೆಲೆಲ್ಲ ಫುಲ್ ಮಾಡಿ ಬಂದಿದ್ದೇನೆ. ಸೊ ಈಗ ಲೋಡ್ ಆಯಿತು ಫೈನಲಿ. 12:10 ಅಂತದ ಲೋಡ್ ಆಗಿದೆ. ಈಗ ನಾವು ಹೋಗಿ ಅಲ್ಲಿ ಚಹಾ ಎಲ್ಲ ಕುಡಿದು ಈ ಗಾಡಿಗೆ ಬಂದು ಕೂತ್ಕೊಳ್ಳುವಾಗ 12:18 ಅಂತ ಅಂದ್ಕೊಳ್ಳಿ. ಸೊ ಈಗ ಲೈನ್ಗೆ ಹೊರಡಬೇಕು. ಜಾಸ್ತಿ ಅಂಥದ್ದು ಬಿಲ್ ಇಲ್ಲ, ನೋಡ್ತಾ ಇರ್ಬೋದು. ಆರಾಮ್ಸೆ ಹೋಗಿ ಆರಾಮ್ಸೆ ಬರುವ, ಜಾಸ್ತಿ ಬಿಲ್ ಇಲ್ಲ. 16 ಬಿಲ್ ಉಂಟು. ಮತ್ತು ಬಳ್ಳಮಂಜಕ್ಕೆ ಹೋಗ್ಲಿಕ್ಕೆ ಉಂಟು. ಅದೇ ಒಂದು ಸ್ವಲ್ಪ ಲಾಂಗ್ ಆಗ್ತದೆ, ಆ ಕಡೆಯಿಂದ ಹೋಗಿ ಈ ಕಡೆ ಬರಬೇಕು. ಮತ್ತು ಬೆಳಿಗ್ಗೆಯಿಂದ ಯಾವ ಥರ ವಾತಾವರಣ ಉಂಟು ಅಂತೇಳಿದರೆ ಫುಲ್ಲು ಮಳೆ ಅಂತ ಅಂದ್ಕೊಳ್ಳಿ. ನೋಡಿ ಗ್ಲಾಸ್ ಎಲ್ಲ ಯಾವ ಥರ ಫಾಗ್ ಹಿಡ್ದಿದೆ ಅಂತೇಳಿ. ಇದನ್ನೆಲ್ಲ ಕ್ಲೀನ್ ಮಾಡಿಕೊಂಡು ಹೋಗಬೇಕು. ಈಗ ಜುನೇದ್ ಭಾಯ್ ಬರ್ತಾರೆ. ಜುನೇದ್ ಭಾಯ್ ಸ್ವಲ್ಪ ಫೇಸ್ ವಾಶ್ ಮಾಡಲಿಕ್ಕೆ ಹೋಗಿದ್ದಾರೆ. ಮತ್ತು ನಾಳೆ ನಮಗೆ ಹಬ್ಬ ಇರೋದ್ರಿಂದ ಜುನೇದ್ ಭಾಯ್ ರಜೆ ಇಡ್ತಾರೆ. ನನಗೆ ಅಂತೂ ರಜೆನೇ. ಸೊ ಬುಧವಾರ ಕೂಡ ನಾನು ರಜೆಯಲ್ಲಿ ಇಡ್ತೇನೆ. ನನಗೆ ಹಬ್ಬ ಕೂಡ ಉಂಟು, ಸ್ವಲ್ಪ ಮಂಗಳೂರಿಗೆ ಕೂಡ ಹೋಗ್ಲಿಕ್ಕೆ ಉಂಟು. ಸೊ ಹಾಗಾಗಿ ರಜೆಯಲ್ಲಿದ್ದೇನೆ. ಸೊ ಎಲ್ಲ ಮುಂದೆ ಅಪ್ಡೇಟ್ ಮಾಡ್ತೇನೆ. ನಮ್ಮ ಜೊತೆ ಬರ್ತಾ ಇರೋದು ನೋಡಿ ಇವತ್ತು ನಮ್ಮ ಜುನೇದ್ ಭಾಯ್. ಮೊನ್ನೆಯಿಂದ ಅಭಿಷೇಕನ್ನೆಲ್ಲ ಕರ್ಕೊಂಡು ಹೋಗ್ತೇನಲ್ಲ, ಆಗಿಂದ ಜುನೇದ್ ಭಾಯ್ ಎಲ್ಲಿ ಅಂತ. ಈಗ ನೋಡಿ ಇಲ್ಲಿ ಇದ್ದಾರಲ್ಲ, ಒಂದು ನಮಸ್ಕಾರ ಹಾಕಿ ಅವರಿಗೆ. ಅವ್ರದ್ದೊಂದು ನಮಸ್ಕಾರ ಬಿತ್ತಲ್ಲ ಸಾಕಲ್ಲ. ಈಗ ನಮ್ಮ ನಿತೇಶಾದಿ ಕಾರ್ಕಳ ಅವ್ರು ಕೇಳ್ತಾನೆ ಇರ್ತಾರೆ ನಿಮ್ಮನ್ನು. ಜುನೇದ್ ಭಾಯಲ್ಲಿ ನಿಮ್ಮ ಕಾಮಿಡಿ ಖುಷಿ ಆಗ್ತದೆ ಅಂತ ಮೊನ್ನೆ ವಾರ್ನ್ ಹಾಕಿದ್ರಲ್ಲ ಬಾಯಲ್ಲಿ, ಅದೆಲ್ಲ ತುಂಬ ಖುಷಿ ಆಗ್ತದೆ ಅಂತೆ ಅವರಿಗೆ. ಸೊ ಬನ್ನಿ ಈಗ ಇಲ್ಲಿಂದ ಹೊರಡುವ. ಚಲೋ ಗೈಸ್, ಇದನ್ನು ಸ್ವಲ್ಪ ಕ್ಲೀನ್ ಮಾಡಿಕೊಂಡು ಇಲ್ಲಿಂದ ಹೊರಡುವ. ಇಲ್ಲಿ ರೈಟ್ ಸೈಡಲ್ಲಿ ನಿಮಗೆ ಒಂದು ವ್ಯೂ ತೋರಿಸ್ತಾರೆ. ಗಡಾಗಿಂಕಲ್ಲಿದ್ದು ಒಂದು ವ್ಯೂ ಕಾಣ್ತದೆ. ಇಲ್ಲಿ ಯಾವ ಉಂಟು ತೋರಿಸ್ತಾರೆ ನೋಡಿ. ಅಲ್ಲಿ ಅದು ಮೋಡ ಮುಚ್ಚಿದೆ ಅದಕ್ಕೆ, ಹಾಗಾಗಿ ಕಾಣಿಸ್ತಾ ಇಲ್ಲ. ಸೊ ಬಿಕಾಸ್ ಆ ಥರ ಮಳೆ ಅಂತ ಅಂದ್ಕೊಳ್ಳಿ, ಬೆಳಿಗ್ಗೆಯಿಂದ ಮಳೆ ಬಿಡ್ತಾನೆ ಇಲ್ಲ. ಸೊ ಬಿಡ್ತಾನೆ ಇಲ್ಲ ಅಂತ ಹೇಳಿದರೆ ಹೆವಿ ಮಳೆ ಅಂತದಿಲ್ಲ, ಇದೇ ಥರ ಸ್ವಲ್ಪ ಬರ್ತಾ ಉಂಟು. ಸೊ ಇಲ್ಲಿಗೆ ಸಹ ಕಾಣ್ತದೆ, ಬಟ್ ಅಲ್ಲಿ ಫಾಗ್ ಮುಚ್ಚಿದೆ, ಅದಕ್ಕೆ ಎಂಥದ್ದು ಮಾಡಲಿಕ್ಕೆ ಆಗೋದಿಲ್ಲ. ನಿಮಗೆ ವ್ಯೂ ತೋರಿಸುವ ಅಂತ ಹೇಳುವಾಗ ಅದಕ್ಕೆ ಎಂಥದ್ದು ಒಂದು ಅಡೆತನ ಇರ್ತದೆ. ಬನ್ನಿ ಈಗ ಇಲ್ಲಿಂದ ಸೀದಾ ಆರಾಮ್ಸೆ ಹೋಗುವ. ವಿನಾಯಕಕ್ಕೆ ಹೋಗ್ಲಿಕ್ಕೆ ಉಂಟು. ಅಲ್ಲಿಂದ ಒಂದು 2 ಬ್ಯಾಗ್ ಅಕ್ಕಿ ತಗೊಳ್ಲಿಕ್ಕೆ ಉಂಟು. ಅದನ್ನೆಲ್ಲ ಮುಂದೆ ತೋರಿಸ್ತೇನೆ. ಇದೊಂದು ರೋಡ್ ನೋಡಿ ಮಾರೆ, ಒಂದು 4-5 ತಿಂಗಳಾಯ್ತಾ ಜುನೇದ್ ಭಾಯ್? 4-5 ತಿಂಗಳಲ್ಲಿ ಯಾವ ಥರ ಗುಂಡಿ ಬಿದ್ದಿದೆ ಅಂತೇಳಿ. ಎಷ್ಟು ಒಳ್ಳೆ ಕಾಮಗಾರಿ, ಹೇಳಿ ಪ್ರಯೋಜನ ಇಲ್ಲ ಅಂತ ಅಂದ್ಕೊಳ್ಳಿ. ರೀಸೆಂಟಾಗಿ ಒಂದು 5-6 ತಿಂಗಳ ಮುಂಚೆ ನಮ್ಮ ಲಾಯೆಲ್ಲ ಪಾಸ್ ಮಾಡಿ ಒಂದು ಬ್ರಿಡ್ಜ್ ಆಗಿತ್ತು. ಇಲ್ಲಿ ಒಂದು ಹಳೆ ಬ್ರಿಡ್ಜ್ ಇತ್ತು. ಇದು ಹೊಸತಾಗಿ ಒಂದು 6 ತಿಂಗಳು ಏನಾಯಿತು. ಈ 6 ತಿಂಗಳಲ್ಲಿ ಇದರ ಪರಿಸ್ಥಿತಿ ನೋಡಿ. ಇಲ್ಲಿ ಅಂತೂ ಬೆಟರ್ ಉಂಟು. ಅಲ್ಲಿ ಎದುರುಗಡೆ ತೋರಿಸ್ತೇನೆ, ಇಲ್ಲಿ ನೋಡಿ ಅವಸ್ಥೆ ನೋಡಿ. ಅಲ್ಲ ಜುನೇದ್ ಭಾಯ್, ಮುಂಚೆ ಒಂದು ಡಾಮರ್ ಹಾಕಿದರೆ ಒಂದು 5-6 ವರ್ಷಕ್ಕೆ ಮಾತಾಡೋ ಥರ ಇರಲಿಲ್ಲ ಅಲ್ಲ, ಅಷ್ಟು ಒಳ್ಳೆದಿತ್ತು. ಈಗ ನೋಡ್ಬೋದು. ಮತ್ತು ಇದೊಂದು ನೋಡಿ, ಇಲ್ಲೊಂದು ಚಡಿ ಬಿಟ್ಟಿದ್ದಾರೆ ಮಾರೆ. ಇದರಲ್ಲಿ ಬೈಕ್ನವರೆಲ್ಲ ಹೋದರೆ ಸಾಕ್ ಅಬ್ಸರೆಲ್ಲ ಗ್ಯಾರಂಟಿ ಕಟ್ಟಾಗಿ ಹೋಗ್ತದೆ. ಒಂದು ಫಿನಿಶಿಂಗ್ ಇಲ್ಲ ಕೆಲಸಕ್ಕೆ. ಇಲ್ಲೇ ನೀರು ನಿಂತ್ಕೊಳ್ಳೋದು ಆಗಿರ್ಬೋದು ನೋಡಿ, ಸೈಡಲ್ಲಿ ಎಲ್ಲ. ಇಲ್ಲೊಂದು
ದೊಡ್ಡ ಉಪದ್ರ ಆಗಿದೆ. ತೋರಿಸಿ ನೋಡಿ ಎದುರುಗಡೆ ಇಲ್ಲಿ ಫುಲ್ ಬ್ಲಾಕ್ ಆಗ್ತದೆ ಒಮ್ಮೊಮ್ಮೆ, ಬಿಕಾಸ್ ಆ ಥರ ಉಂಟು ಆಳ. ಒಂದು ಗಾಡಿಯವರು ಸಹ ಬ್ರೇಕ್ ಹಾಕದೆ ಹೋಗ್ಲಿಕ್ಕೆ ಆಗೋದಿಲ್ಲ, ಆ ಥರ ಉಂಟು ನೋಡಿ. ಸಿ ಎಂಥದಿ 6 ತಿಂಗಳಲ್ಲಿ ಈ ರಸ್ತೆಯ ಪರಿಸ್ಥಿತಿ ಇದೆಲ್ಲ. ಇದು ಮುಂಚೆ ರೋಡು, ಇದು ಒಳ್ಳೆಯದುಂಟು ಅದಕ್ಕಿಂತ. ಇದು ರೀಸೆಂಟ್ ಆದ ರೋಡು, ಇದು ಹಳೆ ರೋಡು, ಇದು ಒಳ್ಳೆಯದುಂಟು, ಅದು ಹೋಗಿದೆ ನೋಡಿ ಎಷ್ಟು ಡಿಫ್ರೆನ್ಸ್ ಉಂಟಂತೇಳಿ. ಸೋಮವಾರ ಆದರೆ ಸಾಕು ಈ ಕಡೆಯಿಂದ ಬರಲಿಕ್ಕೆ ಮೈಬಾರ ಅಂತ ಅಂದ್ಕೊಳ್ಳಿ. ಬಿಕಾಸ್ ನೋಡಿ ಎಲ್ಲಿ ತನಕ ನಿಮಗೆ ರಸ್ತೆ ಕಾಣಿಸ್ತಾ ಉಂಟು ಅಲ್ಲಿ ತನಕ ಬ್ಲಾಕ್. ಸೋಮವಾರ ಅಂತ ಹೇಳಿದ್ರೆ ಇದೇ ಹಣೆಬರ. ಇದನ್ನು ತೋರಿಸಿದೆ ನಿಮಗೆ, ಬೇರೆ ತೋರಿಸಿ ಪ್ರಯೋಜನ ಇಲ್ಲ. ಬಿಕಾಸ್ ಅಲ್ಲಿ ಕೂಡ ಹೊಸತ್ತು ರೋಡ್ ಆಗಿದೆ ಆಯಿತಾ. ಆ ಹೊಸತ್ತು ರೋಡ್ ಬಿಟ್ಟು ಈ ಹಳೆ ರೋಡ್ಗೆ ಟಚ್ ಆಗ್ತದಲ್ಲ, ಸೊ ಅಲ್ಲಿ ಸ್ವಲ್ಪ ಗುಂಡಿಗಳೆಲ್ಲ ಬಿದ್ದಿದೆ, ಅದರಿಂದ ಈ ಥರ ಬ್ಲಾಕ್ ಅಂತ ಅಂದ್ಕೊಳ್ಳಿ. ನೋಡಿ ಇಲ್ಲೆಲ್ಲ ಡೆಮಾಲಿಷ್ ಆಗ್ತಾ ಉಂಟು, ನೋಡ್ಬೋದು. ಇಲ್ಲಿ ರಸ್ತೆ ಆಗ್ತದಲ್ಲ ಜುನೇದ್ ಬೈ, ನೋಡಿ ಯಾವ ಥರ ಡೆಮಾಲಿಷನ್ ಅಂತೇಳಿ. ಗುರುವಾಯಣಕೆರೆಯಲ್ಲಿ ಇದು ಸಹ ಅದು ಹೋಗ್ತದೆ. ಅದು MRF ಇದು ಹೋಗುದಿಲ್ವ ಹಾಗಾದರೆ? ಹಾಂ, ಇಲ್ಲಿಂದೆಲ್ಲ ರಸ್ತೆ ಬರ್ತದೆ ನೋಡಿ. ಆ ಕಡೆ ಎಂತ ಮುಟ್ಟುದಿಲ್ಲ ಅಂತ ಕಾಣ್ತದೆ, ಬಟ್ ಈ ಕಡೆಲ್ಲ ನೋಡಿ ಫುಲ್ ಡೆಮಾಲಿಷನ್ ಆಗಿದೆ. ಸೊ ಡೆಮಾಲಿಷನ್ ಆಗ್ತಾ ಉಂಟು. ಒಮ್ಮೆ ಆದರೆ ಸಾಕು ಮಾರೆ, ಎಂತ ಬೇಕಾದ್ರೆ ಮಾಡಲಿ, ಆದಷ್ಟು ಬೇಗ ಬೇಗ ಕೆಲಸ ಆದರೆ. ಈ ಮಳೆಗಾಲದಲ್ಲಂತೂ ಕೆಲಸ ನಡೆಯುವುದಿಲ್ಲ, ಅದು ಗ್ಯಾರಂಟಿ. ನೋಡಿ ಸೊ ಇಲ್ಲೊಂದು ವೀಲ್ ಅಲೈನ್ಮೆಂಟ್ ಮಾಡ್ತಾ ಇದ್ವಿ ನಾವು, ಇದು ಸಹ ಹೋಗ್ತದೆ ಅಂತ ಕಾಣ್ತದೆ. ಅದಕ್ಕೆ ಪರಿಹಾರ ಇರ್ತದೆ, ಎಲ್ಲಿಯಾದರೂ ಬೇರೆ ಹೋಗಿ ಮಾಡ್ತಾರೆ ಅವರು, ಬಟ್ ನಮಗೆ ಇನ್ನು ಹುಡುಕಬೇಕು ಅದೆಲ್ಲ. ಇಲ್ಲಿ ನೋಡಿ ಅವಸ್ಥೆ ನೋಡಿ, ಇಲ್ಲಿ ರಸ್ತೆ ಯಾವ ಥರ ಬ್ಲಾಕ್ ಆಗಿದೆ ಅಂತ ಹೇಳಿದರೆ, ಈಗ ಕೇಳಿದರೆ ಹೇಳ್ತಾರೆ ಸಂತೆ ಸಂತೆ ಅಂತ. ಜನರು ಮಾಡಿಕೊಳ್ಳುವ ಕರ್ಮಕ್ಕೆ ಸಂತೆ ಹೆಸರಲ್ಲಿ ಇವರು ಬ್ಲಾಕ್ ಮಾಡಿಕೊಳ್ಳೋದು ಅಂತ ಅಂದ್ಕೊಳ್ಳಿ. ಇದರಿಂದ ಹೋಗಲಿಕ್ಕೆ ಈಗ ನೋಡಿ 12:32 ಆಯಿತು. ಎಷ್ಟೊತ್ತು ಬೇಕಂತ ಗೊತ್ತಿಲ್ಲ. ಅದರಲ್ಲಿ ಈ ರಿಕ್ಷಾದವರದ್ದು ಉಪದ್ರ, ನಡುವಲ್ಲಿ ಹೋಗ್ತಾರೆ, ಅಲ್ಲಿ ಫುಲ್ ಬ್ಲಾಕ್ ಆಗ್ತದೆ. ನೋಡಿ ಎದುರುಗಡೆ ನೋಡಿ ಎಷ್ಟು ಬ್ಲಾಕ್ ಉಂಟಂತೇಳಿ ಅವಸ್ಥೆ. ಎಲ್ಲರೂ ಬಾಯಿ ಮುಚ್ಕೊಂಡು ಲೈನಲ್ಲಿ ಹೋಗ್ತಾ ಇದ್ದಾರೆ. ಇಂತಹ ಬೋಳಿ ಮಕ್ಕಳಿಂದ ಹೇಳಿ ನೋಡಿ ಎಲ್ಲಿ ನಿಲ್ಲಿಸಿದ್ದಾನೆ ಹೋಗಿ ಅಂತೇಳಿ. ಸೀದಾ ಹೋಗುದೆ, ಈಗ ಟಚ್ ಆಗ್ತಿತ್ತು ಗಾಡಿ. ಲೈನಲ್ಲಿ ಹೋಗ್ಲಿಕ್ಕೆ ಇವರಿಗೆ ಸಂಕಟ. ಇವರಿಗೆ ಇಂಥ ಡ್ರೈವರ್ಗಳಿಂದ ಎಲ್ಲ ಡ್ರೈವರ್ಗಳಿಗೆ ಒಂದು ಕೆಟ್ಟ ಹೆಸರು ಅಂತ ಅಂದ್ಕೊಳ್ಳಿ. ನೋಡಿ ಲೈನ್ ಮೇಂಟೈನೇ ಮಾಡೋದಿಲ್ಲ, ಬಿಡೋದಿಲ್ಲ, ನಾನು ಸಹ ಬಿಡೋದಿಲ್ಲ. ಅವಸ್ಥೆ ನೋಡಿ ಫುಲ್ಲು ಬ್ಲಾಕ್ ಆಗ್ತದೆ ಇಂಥ ಬೋಳಿ ಮಕ್ಕಳಿಂದ ಹೇಳಿ. ಅವಸ್ಥೆ ನೋಡಿ. ಬಿಡೋದೇ ಇಲ್ಲ. ಇಂಡಿಕೇಟ್ರ್, ಅದರ ಮೇಲೆ ಇಂಡಿಕೇಟ್ರ್ ಬೇರೆ. ಇಲ್ಲಿ ಬ್ಲಾಕ್ ಆಗಲಿಕ್ಕೆ ಕಾರಣ ಇಂಥವ್ರು ಅಂತ ಅಂದ್ಕೊಳ್ಳಿ. ಇಂಥ ಡ್ರೈವರ್ಗಳು ಮಾರೆ, ಇವರಿಗೆ ಮಾತ್ರ ಅರ್ಜೆಂಟ್ ಇರೋದು. ಎಲ್ಲರೂ ಅರ್ಜೆಂಟಲ್ಲಿ ಇಡ್ತಾರೆ, ಇವರಿಗೆ ಮಾತ್ರ ಅರ್ಜೆಂಟ್ ಅಂತ. ನಮ್ಮ ಸಂತೆಗಟ್ಟೆಯಲ್ಲಿ ಕೂಡ ಡೆಮಾಲಿಷನ್ ಕೆಲಸ ನಡೀತಾ ಉಂಟು, ನೋಡ್ಬೋದು ಈ ಕಡೆ ಸಹ. ಇದೆಲ್ಲ ಆ ಲೆಕ್ಕದಲ್ಲಿ ಇದೆಲ್ಲ ಹೋಗ್ತದೆ ಅಲ್ಲ ಜುನೇದ್ ಭಾಯ್. ಲೆಫ್ಟ್ ಸೈಡಲ್ಲಿದ್ದಂತಹ ಅಂಗಡಿಗಳೆಲ್ಲ ಡೆಮಾಲಿಷ್ ಆಗ್ತದೆ. ಹಾಗಾದರೆ ಅಲ್ಲಿ ತನಕ ಎಂಥದ ರಸ್ತೆ ಬರ್ತದೆ. ನಾರ್ಮಲಾಗಿ ನಮ್ಮ ಉಜಿರೆಯಲ್ಲಿ ಯಾವ ಥರ ಉಂಟು, ಯಾವ ಥರ ಮಾಡಿದ್ದಾರೆ, ಅದೇ ಥರ ಮಾಡುವ ಪ್ಲ್ಯಾನಿಂಗ್ ಇರಬಹುದು. ಸರ್ವಿಸ್ ರೋಡೆಲ್ಲ ಕೊಡ್ಬೋದು ಮೋಸ್ಟ್ಲಿ. ಇದೆಲ್ಲ ಹೋಗ್ತದೆ ನೋಡಿ. ಇದೆಲ್ಲ ಹಳೇ ಕಾಲದ ಕಟ್ಟಡಗಳಲ್ಲ, ತುಂಬ ಹಳೆಯ ಕಾಲದ ಕಟ್ಟಡಗಳು. ಸೊ ಇದೆಲ್ಲ ಎಮೋಷನ್ ಅಂತ ಅಂದ್ಕೊಳ್ಳಿ. ಕೆಲವರಿಗೆ ಇದೆಲ್ಲ ಬೇಜಾರಾಗ್ತದೆ ಡೆಮಾಲಿಷ್ ಮಾಡುವಾಗ, ಬಟ್ ವಿಧಿ ಇಲ್ಲ, ರಸ್ತೆ ಆಗಬೇಕು, ಹಾಗಾಗಿ ಎಲ್ಲ ಮಾಡ್ತಾ ಇದ್ದಾರೆ. ಸೊ ಹಾಗಾದರೆ ಈ ದೇವಸ್ಥಾನ ತೆಗಿಬೇಕಾ? ಇಲ್ಲೊಂದು ಮಹಾಮಾಯಿ ದೇವಸ್ಥಾನ ಉಂಟು ನೋಡಿ. ಇಲ್ಲಿ ಎಲ್ಲ ಬಸ್ಸಿನವರು ನಿಂತ್ಕೊಂಡು, ಪ್ರೈವೇಟ್ ಬಸ್ನವರು ಎಲ್ಲ ನಿಂತ್ಕೊಂಡು ಇಲ್ಲಿ ಗಾಡಿ ನಿಲ್ಲಿಸಿ ಅಲ್ಲಿ ಪೂಜೆ ಮಾಡಿ ಗಾಡಿ ತೆಗೆಯೋದು. ಸೊ ಅದು ಕೂಡ ಹೋಗ್ತದ ಅಂತ ಗೊತ್ತಿಲ್ಲ, ಎಂತಂತ ಗೊತ್ತಿಲ್ಲ. ಆ ಲೆಕ್ಕದಲ್ಲಿ ಹಿಂದ್ಗಡೆ ಇರುವ ಲೆಕ್ಕದಲ್ಲಿ, ಡೆಮಾಲಿಷ್ ಆದ ಲೆಕ್ಕದಲ್ಲಿ ಇದೆಲ್ಲ ಹೋಗ್ತದೆ. ನೋಡುವ ಯಾವಾಗ, ಎಷ್ಟು ವರ್ಷ ಬೇಕಾ ಎಂಥದಂತ ಗೊತ್ತಿಲ್ಲ. ಇದು ಸಹ, ಇದು ಕೂಡ, ಇವೆಲ್ಲ ಕೂಡ ಡೆಮಾಲಿಷ್. ಇನ್ನು ಸಂತೆಗಟ್ಟೆದು ಗುರ್ತನೇ ಸಿಗ್ಲಿಕ್ಕೆ ಇಲ್ವಾ ಅಂತ ಜುನೇದ್ ಭಾಯ್? ಹಾಂ, ಬನ್ನಿ ಆರಾಮ್ಸೆ ಹೋಗುವ. ಇನ್ನು ಬ್ಲಾಕ್ ಮುಗಿಲಿಲ್ಲ,
ಹಾಗೇ ಉಂಟು, ಎಂತ ಅಂತ ಗೊತ್ತಿಲ್ಲ. ಈ ಮುಗ್ರೋಡಿ ಕನ್ಸ್ಟ್ರಕ್ಷನ್ ಅವರದ್ದು ಒಂದು ಲಾರಿ ನಿಂತಿದೆ ಎದುರುಗಡೆ, ಅದರಿಂದ ಬ್ಲಾಕ್ ಎಂತ ಅಂತ ಗೊತ್ತಾಗ್ತಾ ಇಲ್ಲ ಇಲ್ಲಿ. ಬಟ್ ಹೆವಿ ಬ್ಲಾಕ್ ಅಂತ ಅಂದ್ಕೊಳ್ಳಿ. ಟ್ರಾಫಿಕ್ ಪೊಲೀಸ್ನವರು ಇದ್ದಾರೆ, ಅವರವರ ಕೆಲಸ ನಿರ್ವಹಿಸ್ತಾ ಇದ್ದಾರೆ. ಬಟ್ ಎಂತಾಗಿದೆ ಅಂತ ಹೇಳಿದರೆ ಓವರ್ ಆಗಿದೆ ಗಾಡಿಗಳೆಲ್ಲ, ಎಲ್ಲರ ಕೈಯಲ್ಲೂ ಗಾಡಿ ಗಾಡಿ ಗಾಡಿ. ಮೈನ್ ಪ್ರಾಬ್ಲಮ್ ಆಗಿದೆ, ಎಂಥದ್ದು ಇಲ್ಲ ನೋಡಿ. ಇಲ್ಲಿ ಆ ಕಡೆ ಈ ಕಡೆಯಿಂದೆಲ್ಲ 2-3 ಲೈನ್ ಮಾಡಿಕೊಂಡು ಬರ್ತಾರೆ, ಬಿಕಾಸ್ ಇಲ್ಲೆಲ್ಲ ಗುಂಡಿ ಉಂಟಲ್ಲ, ಅದಕ್ಕೋಸ್ಕರ. ನಾವೇನೋ ಪಾಸ್ ಮಾಡಿಕೊಂಡು ಬಂದ್ವಿ, ಈ ಕಡೆ ನೋಡ್ಬೋದು ಎಷ್ಟು ಬ್ಲಾಕ್ ಆಗಿದೆ ಅಂತೇಳಿ. 1 ಕಿಲೋಮೀಟ್ರ್ ಬ್ಲಾಕ್ ಆಗಿದೆ ನೋಡಿ. ಇಲ್ಲಿ ತನಕ ಬ್ಲಾಕ್ ಮಾರ, ಅಲ್ಲಿ ತನಕ. ಈ ಕನ್ಸ್ಟ್ರಕ್ಷನಿಂದ ಹೇಳಿ ಎಂಥದ್ದು ಇಷ್ಟು ಜಾಗ ಉಂಟು, ಆದರೆ ಯಾಕೆ ಇಲ್ಲಿ ಬ್ಲಾಕ್ ಆಗ್ತದೆ? ಇಲ್ಲಿ ನೋಡಿ ಅವಸ್ಥೆ ನೋಡಿ, ಈ ರಸ್ತೆಯಲ್ಲಿ ಎಲ್ಲ ಗಾಡಿ ನಿಲ್ಲಿಸಿ ಹೋಗ್ತಾರೆ. ಇಲ್ಲಿ ಟ್ರಾಫಿಕ್ ಪೊಲೀಸ್ನವರು ಯಾರೆಲ್ಲ ರಸ್ತೆಯಲ್ಲಿ ನಿಲ್ಲಿಸ್ತಾರೆ, ತೆಗೆದು ಫೈನ್ ಹಾಕಿ ಮಾರೆ ಸಾವು. ಎಲ್ಲ ಯಾವತ್ತೂ ನೋಡಿದ್ರು ಇಲ್ಲಿ ಅರ್ಜೆಂಟಿಗೆ ಬಂದವರು ಹೋಗ್ಲಿಕ್ಕೆ ಆಗೋದಿಲ್ಲ ಅಂತ ಅಂದ್ಕೊಳ್ಳಿ. ಆಂಬುಲೆನ್ಸ್ ಆಗ್ಬೋದು, ಆಂಬುಲೆನ್ಸಿಗೆ ದಾರಿ ಕೊಡ್ತಾರೆ. ಇನ್ನು ಕೆಲವರು ಕಾರಲ್ಲೆಲ್ಲ ಪೇಷಂಟ್ಗಳನ್ನೆಲ್ಲ ಕರ್ಕೊಂಡು ಹೋಗ್ತಾ ಇರ್ತಾರೆ. ಈ ಕಡೆಯಿಂದ ಬಂದರೆ ಅಂತೂ ಅದಕ್ಕೆ ಗ್ಯಾರಂಟಿ ಇಲ್ಲ ಜೀವಕ್ಕೆ, ಬಿಕಾಸ್ ಅಷ್ಟು ಬ್ಲಾಕ್ ಇರ್ತದೆ. ಒಂದು ಅರ್ಧ ಗಂಟೆ, ಮುಕ್ಕಾಲು ಗಂಟೆ ಎಲ್ಲ ಇರ್ತದೆ, ಎಂತ ಮಾಡಲಿಕ್ಕೆ ಆಗೋದಿಲ್ಲ. ಮೈನ್ ಹೈವೇಯಿಂದ ಎಕ್ಸಿಟ್ ತಗೊಂಡು ಈಗ ಸರ್ವಿಸ್ ರೋಡಲ್ಲಿ ಹೋಗ್ತಾ ಇದ್ದೇವೆ. ಸೊ ವಿಷಯ ಏನಪ್ಪ ಅಂತ ಹೇಳಿದರೆ, ಇಲ್ಲಿ ನಿಮಗೆ ಯಾವ ಥರ ರಸ್ತೆ ಕಾಣಿಸ್ತಾ ಉಂಟು ಅದೇ ಥರ ನಮ್ಮ ಸಂತೆಕಟ್ಟೆಯಲ್ಲಿ ಆಗಬಹುದು. ಬಿಕಾಸ್ ಅಷ್ಟು ಜಾಗ ಡೆಮಾಲಿಷ್ ಮಾಡಬೇಕಾದ್ರೆ ಈ ಥರದ್ದು ಪ್ಲ್ಯಾನಿಂಗ್ ಇರ್ಬೋದು ನೋಡಿ. ಈ ಕಡೆ ಸರ್ವಿಸ್ ರೋಡ್ ಆಯಿತಾ, ನಡುವಲ್ಲಿ ಹೈವೇ, ಮತ್ತು ಆ ಕಡೆ ಒಂದು ಸರ್ವಿಸ್ ರೋಡು. ಸೊ ಇದರ ಬಗ್ಗೆ ತುಂಬ ಜನಗಳಿಗೆ ತೃಪ್ತಿ ಇಲ್ಲ. ಬಿಕಾಸ್ ನೋಡಿ, ಅಲ್ಲಿ ಆ ಥರ ಹೈವೇ ಬಿಟ್ಟಿದ್ದಾರೆ, ಒಂದೇ ಒಂದು ಡಿವೈಡರ್ ಇಲ್ಲ. ಸೊ ಆಕ್ಸಿಡೆಂಟ್ ಆಗುವಂತಹ ಸಂಭವಗಳು ಜಾಸ್ತಿ ಇರ್ತದೆ. ಆ ಕಡೆಯಿಂದ ಬರುವವರು ಸಹ 100ರಲ್ಲಿ ಬರ್ತಾರೆ, ಈ ಕಡೆಯಿಂದ ಹೋಗುವವರು ಸಹ 100ರಲ್ಲಿ ಹೋಗ್ತಾರೆ. ಓವರ್ಟೇಕಿಂಗ್ ಎಲ್ಲ ಜಾಸ್ತಿ ಆಗ್ತದೆ ಈ ರಸ್ತೆಯಲ್ಲಿ. ಸೊ ಯಾರಿಗೆ ಸಹ ಅದು ಸ್ಯಾಟಿಸ್ಫ್ಯಾಕ್ಷನ್ ಇಲ್ಲ ಅಂತ ಅಂದ್ಕೊಳ್ಳಿ. ಬನ್ನಿ, ಈಗ ನಾವೆಲ್ಲಿದ್ದೇವಪ್ಪ ಅಂತ ಹೇಳಿದರೆ ವಿನಾಯಕದಲ್ಲಿದ್ದೇವೆ. ವಿನಾಯಕದಿಂದ ಒಂದು 2 ಬ್ಯಾಗ್ ಅಕ್ಕಿ ತಗೊಳ್ಬೇಕು. ಅಕ್ಕಿ ತಗೊಂಡು ಇಲ್ಲಿಂದ ಹೊರಡಬೇಕು. ಅನ್ನ ಇಲ್ವಾ? ಹಾಂ, ತೆಗೀರಿ ಅನ್ನ. ಹಾಂ ಅಲ್ಲ, ನಾನು ಇಲ್ಲಿ ಮೊಬೈಲ್ ಇಟ್ಕೊಂಡಿದ್ದೆ. ಇಲ್ಲಿ ಅವ್ರು ಅನ್ಕೊಂಡದ್ದು ವಾರ್ನ್ ಹಾಕಿದ್ದಂತೆ. ಅಂಚ ಹತ್ತದ ನೀ ನಾನು ಕೈ ತೀರ್ದು ನಮ್ಮ ಮೂಲ ಆತಿ ಅವು ವಾರ್ನ ಹಾಕನ ಕೈ ತೀರ್ದನ. ಇಲ್ಲದಿದ್ರೆ ಇಲ್ಲಿ ಸ್ಕೇಲ್ ಮಾಡಬೇಕು ನೋಡಿ. ಇವತ್ತೆಂತ ಸ್ಕೇಲ್ ಮಾಡುವಾಗಿಲ್ಲ, ಬಿಕಾಸ್ 2 ಗೋಣಿ ಅಲ್ಲ, ರಪ್ಪ ಹಾಕೊಂಡು ಹೋಗುವಲ್ಲ, ಸ್ಕೇಲ್ ಮಾಡಬೇಡಲ್ಲ. ಓ, ಇಲ್ಲೇ ರಿವರ್ಸ್ ಹಾಕುವ ಬನ್ನಿ. 1,500 ಕ್ಯಾಶ್ ಕೊಟ್ಟಿದ್ದಾರೆ ವಿನಯ್ ಭಾಯ್. ಹಾಂ, ನೀವು ಇದು ಒಂದು 26ರದ್ದು ಆರೆಂಜ್, ತಾಜ್ ಮಹಲ್ 50ರದ್ದು ಒಂದು 1,500 ಕ್ಯಾಶ್, ಮತ್ತು ಬಾಕಿದ್ದು ಫೋನ್ಪೇ ಮಾಡಿದ್ದಾರೆ ಅಂತ. ಕರೆಕ್ಟಾಗಿ ವಿನಾಯಕದಲ್ಲಿದೆ, ನೋಡ್ತಾ ಇರ್ಬೋದು ಎಷ್ಟು ಸ್ಪೇಸ್ ಉಂಟಂತೇಳಿ. ನೋಡಿ, ಇಲ್ಲಿಂದ ವ್ಯೂ ಯಾವ ಥರ ಕಾಣ್ತದೆ. ಆ ಕಡೆ ಸ್ಕೇಲ್ ಆಯಿತಾ, ಈ ಕಡೆ ರೋಡು. ಅಲ್ಲಿ ಕೆಳಗಡೆ ಹೋದರೆ ಮತ್ತೆ ಅವ್ರದ್ದು ಗೋಡನ್ ಎಲ್ಲ ಸಿಗ್ತದೆ. ಇಲ್ಲೊಂದು ಗೋಡನ್ ಉಂಟಲ್ಲ, ಚಿಕ್ಕ ಗೋಡನ್, ಮತ್ತು ಅಲ್ಲಿ ಸಹ ಜಾಗ ಉಂಟು ನೋಡಿ. ಇಲ್ಲಿ ಅಕ್ಕಿ ತಯಾರಿಸ್ತಾರೆ ಜಾಸ್ತಿಯಾಗಿ. ನಿಮ್ಮ ಕಡೆ ಬರ್ತಾ ಇರ್ಬೋದು, ಡಬಲ್ ಎಲಿಫೆಂಟ್ ಅಂತ. ನಿಮಗೆ ನೀವು ಸೋನಾ ಮಸೂರಿ ಅಕ್ಕಿ ಜಾಸ್ತಿಯಾಗಿ ಇರ್ತದೆ. ಡಬಲ್ ಎಲಿಫೆಂಟ್, ಸೋನಾ ಮಸೂರಿ ಎಂಥದೆಲ್ಲ ಉಂಟು ಅವರದ್ದು. ಸೊ ಡಬಲ್ ಎಲಿಫೆಂಟ್ ಇವರದ್ದೇ ಬ್ರ್ಯಾಂಡ್. ಇವರದ್ದು ಮನೆ ಇದೆ ನೋಡಿ, ಇದನ್ನು ತೋರಿಸಿದ್ದೇನೆ ನಿಮಗೆ, ಅದನ್ನು ನೋಡಿ. ಅಣ್ಣ ತಮ್ಮಂದಿರು ಇಬ್ಬರು ಇರೋದು. ಇದನ್ನು ಸಹ ಅಣ್ಣ ತಮ್ಮಂದಿರು ಪಾರ್ಟ್ನರ್ಶಿಪ್ಪಲ್ಲಿ ಮಾಡ್ತಾ ಇರೋದು ಅಂತ ಒಂದು ಗೊತ್ತಿಲ್ಲ, ಬಟ್ ಇಬ್ಬರು ಕೂಡ ಇರ್ತಾರೆ. ಮೇಲೆ ಕೆಳಕ್ಕೆ ಅಣ್ಣ ಮತ್ತು ತಮ್ಮ 2 ಮನೆ, ಒಂದೇ ಮನೆ, ಬಟ್ ಒಂದು ಮೇಲ್ಛಾವಣಿ, ಒಂದು ಕೆಳಗಡೆ. ಸೊ ಈಗ ನಮ್ಮದಂತಂತಿದ್ರೆ ರಿವರ್ಸ್ ಹಾಕಿದ್ದೇನೆ. ಅಲ್ಲಿ ಎಂತ ಉಂಟು, ಅಲ್ಲಿ ಒಂದು ಶೀಟ್ ಉಂಟು, ಅದಕ್ಕೋಸ್ಕರ ಮಳೆ ಬರ್ತುಂಟಲ್ಲ, ಇಲ್ಲದೆ ಅಲ್ಲೇ ನಿಲ್ಲಿಸ್ಬೋದಿತ್ತು. ಬಟ್ ಅಲ್ಲಿ ಹಿಂದ್ಗಡೆ ಶೀಟ್ ಉಂಟು, ಅದಕ್ಕೋಸ್ಕರ ಒದ್ದೆ ಆಗೋದು ಬೇಡ ಅಂತೇಳಿ ಇಲ್ಲಿ ನಿಲ್ಲಿಸಿದ್ದೇನೆ. ಬನ್ನಿ, ಇಲ್ಲಿಂದ ಹೋಗುವ. ಕ್ಯಾಶ್ ಎಲ್ಲ ಕೊಟ್ಟಾಯಿತು, ಒಂದು 2 ಬಂದು ಲೋಡ್ ಮಾಡಲಿ, ಮತ್ತು ಇಲ್ಲಿಂದ ನಮ್ಮ ಲೈನ್ ಆ್ಯಕ್ಚುಲಿ ಸ್ಟಾರ್ಟ್ ಮಾಡೋದು. ವಿನಾಯಕದಿಂದ ಹೊರಟು ಹೋಗ್ತಾ ಇರೋದು. ಇಲ್ಲಿ ಲೆಫ್ಟ್ ಸೈಡಲ್ಲಿ ನೋಡಿ ರಸ್ತೆ ಆಗ್ತಾ ಉಂಟು. ಇದು ಮೋಸ್ಟ್ಲಿ ಸರ್ವಿಸ್ ರೋಡ್ ಆಗ್ತದೆ, ಮೋಸ್ಟ್ಲಿ. ಇಲ್ಲದಿದ್ದರೆ ಸರ್ವಿಸ್ ರೋಡ್ ಆ ಕಡೆ ಆಗ್ತದೆ, ಎಂತ ಗೊತ್ತಿಲ್ಲ. ಬಟ್ ರಸ್ತೆ ಕಾಮಗಾರಿ ನಡೀತಾ ಉಂಟು. ಇಲ್ಲಿ ನೋಡಿ, ನಮ್ಮ ಮಳೆಗೆಲ್ಲ ಎಲ್ಲ ರೋಡ್ ಹೋಯಿತು, ಎಂಥದ್ದು ಮಾಡುವಾಗೆ ಇಲ್ಲ. ಹೊಸ ರೋಡ್ ಆಗುವಾಗ ಹಳೆ ರೋಡ್ ಕೂಡ ಅದಕ್ಕೆ ಸಹ ಬೇಸರ ಆಯ್ತು ಅಂತ ಕಾಣ್ತದೆ. ನೀವೆಲ್ಲ ತೆಗೆದು ಬೇಡ, ನಾನೇ ಹೋಗ್ತೇನೆ ಅಂತೇಳಿ. ಸೊ
ಹಾಗಾಗಿ ಅಲ್ಲಿಂದ ಇಲ್ಲಿ ತನಕ ಹೆವಿ ಗುಂಡಿಗಳಂತ ಅಂದ್ಕೊಳ್ಳಿ. ನಿಮ್ಮ ಎಲ್ಲಿಯಪ್ಪ ಬೆಳ್ತಂಗಡಿಯಿಂದ ಸಂತೆಕಟ್ಟೆ ತನಕ ಗುಂಡಿಗೆ ಹಾಕೊಂಡೇ ಬರಬೇಕು ಗಾಡಿ. ಈ ಕಡೆಯಿಂದ ರೈಟ್ ಸೈಡಿಂದ ನೋಡಿ, ಈ ಕಡೆಯಿಂದ ರಸ್ತೆ ಹೋಗ್ತದೆ. ಎಲ್ಲಿಂದ ಹೇಗೆ ಮಾರ್ಜಿನ್ ಅಂತ ಗೊತ್ತಾಗ್ತಾ ಇಲ್ಲ. ಇದು ಡೆಡ್ ರೋಡ್ ಆಗ್ತದಾ ಅಥವಾ ಇಲ್ಲಿ ನಮ್ಮ ಗುರಾಣಿಕೆರೆ ಸರ್ಕಲಿಗೆ ಹೋಗ್ಲಿಕ್ಕೆ ಈ ರೋಡ್ ಮಾಡ್ತಾರೆ ಎಂತ ಗೊತ್ತಿಲ್ಲ. ಬಟ್ ಆ ಕಡೆಯಿಂದೆಲ್ಲ ಹೋಗ್ತದೆ ರಸ್ತೆ. ಅಲ್ಲಿಂದ ಲಾಂಗ್ ಕಟ್ಟಿಂಗ್ ಅಂತ ಅಂದ್ಕೊಳ್ಳಿ. ಅದು ಎಲ್ಲಿಗೆ ರೀಚ್ ಆಗ್ತದೆ ಜನ, ಹೇಗೆ ಬರ್ತದೆ ಅದು ನೋಡಿ. ಅಲ್ಲಿಂದ ಆ ಮೂಲೆಯಿಂದ ಬರ್ತದೆ ನೋಡಿ. ಆ ಕಡೆಯಿಂದ ಅಲ್ಲಿ ಕನ್ಸ್ಟ್ರಕ್ಷನ್ ನಡೀತಾ ಉಂಟು. ಅಲ್ಲಿಂದ ಬಂದು ಆ ಕಡೆಯಿಂದ ಹೋಗಿ ಈ ಕಡೆ ಎಲ್ಲ ಬರ್ತದ ಎಂತ ದೇವರೇ ಬಲ್ಲ, ನಮಗೆ ಗೊತ್ತಿಲ್ಲ. ನೋಡು ಅದು. ಆದರೆ ನಾವು ಈಗ ತೋರಿಸ್ತೇವಲ್ಲ, ನಾವು ಟೆನ್ಷನ್ ಮಾಡೋದು ಬೇಡ. ಅವರಷ್ಟಕ್ಕೆ ಅವರ ಕಾಮಗಾರಿ ಮಾಡಲಿ, ನಾವು ನಮ್ಮಷ್ಟಕ್ಕೆ ನಮ್ಮ ಕೆಲಸ ಮಾಡಿಕೊಂಡು ಇರುವ. ಇಲ್ಲೇ ಒಂದು ಲೆಫ್ಟ್ ಸೈಡಲ್ಲಿ ಒಂದು ಅಂಗಡಿ ಉಂಟು ಮಾರೆ, ಅಲ್ಲಿಗೆ ಇಳಿಸ್ಬೇಕು. ಅವ್ರು ಇದ್ದಾರಾ ಇಲ್ವಾ ಅಂತ ಗೊತ್ತಿಲ್ಲ. ಅಲ್ಲಿಗೆ ಚಿನ್ನ ಹಾಕ್ಲಿಕ್ಕೆ ಉಂಟು. ಚಿನ್ನ ಅಲ್ಲ, ಚಿನ್ನ, ಡೈಮಂಡ್ ಎಂತ ಬೇಕಾದ್ರೆ ಅಂದ್ಕೊಳ್ಳಿ. ಬಿಕಾಸ್ ತೋರಿಸ್ತೇನೆ ಎಂಥ ಚಿನ್ನ ಅಂತೇಳಿ. ಚಿನ್ನದ್ದು ರಾಶಿ ಅಂತ ಅಂದ್ಕೊಳ್ಳಿ. ರಾಶಿ ಅಂತ ಹೇಳಿದರೆ ಒಂದು ಗೋಣಿ ಚಿನ್ನ ಅವ್ರು ಕೇಳಿದ್ದಾರೆ, ಅದಕ್ಕೋಸ್ಕರ ಈಗ ಇಳಿಸ್ಬೇಕಷ್ಟೇ. ಒಂದು ಬ್ಯಾಗ್ ಚಿನ್ನ ಎಂತ ನಿಮಗೆ ಕನ್ಫ್ಯೂಸ್ ಆಗ್ತುಂಟ ತೋರಿಸ್ತೀನಿ. ಮಳೆ ಬೇರೆ ನಿಂತಿದೆ, ಚಿನ್ನ ಈಗ ಖಾಲಿ ಮಾಡಲಿಕ್ಕೆ ಒಳ್ಳೆ ಸಮಯ. ಬಿಲ್ಲಲ್ಲಿ ಉಂಟು ನರೇಂದ್ರ ಚೆನ್ನಾಗಿ ಇದು ತಗೊಳ್ಳಿದ್ದೀನಿ. ಇದು ಮೇಲಿದ್ದು ಬಿಲ್ ತಗೊಳ್ಳಿ. ಈಗ ಚಿನ್ನ ತೋರಿಸ್ತೇನೆ ಬನ್ನಿ. ಇಲ್ಲಿ ಉಂಟು. ಇಲ್ಲಿ ಚಿನ್ನ ತೋರಿಸಿದೆ. ಇದು ಎಂತ ಇದೆಂಥದ್ದು? ಸಕ್ಕರೆ ಚಿನ್ನದ ರೇಟು ಇದಕ್ಕೆ. ಯಪ್ಪ, ಅದರ ಬಗ್ಗೆ ಮಾತಾಡ್ತೇನೆ. ಇದೊಂದು ಖಾಲಿ ಮಾಡುವಾರ ಅಪ್ಪ. ಇದೊಂದು ಮತ್ತೆಂತ ಇದು ಮತ್ತೆ ಇದು ಸತೀಶ್. ಇದು ಯಾರಿಗೆ? ಇದು ಸರಿ, ಇದನ್ನು ಖಾಲಿ ಮಾಡು. ಇದು ಮುಗಿಯದ ನೆನಪು, ವಿರಹಗಳೇ